ಇನ್ನು ಬಿಗ್ ಫೈವ್ನ 4ನೇ ಸ್ಟೋರಿಯನ್ನು ನೋಡ್ತಾ ಹೋಗೋದಾದ್ರೆ ಬಿಜೆಪಿ ಜೆಡಿಎಸ್ನ ಮೈತ್ರಿ ಈಗ ಭಾರೀ ಸಂಚಲನವನ್ನು ಮೂಡಿಸಿದೆ. ನಿನ್ನೆ ಸ್ವಂತ ಬಲ ಅಂದ ವಿಜೇಂದ್ರ ಇಂದು ಹೈಕಮಾಂಡ್ ಬಲ ಅಂತಿದ್ದಾರೆ. ಬಿಜೆಪಿ ಜೆಡಿಎಸ್ನಲ್ಲಿ ಮೈತ್ರಿ ವಿಚಾರ ಭಾರಿ ಈಗ ಸಂಚಲನವನ್ನು ಮೂಡಿಸಿರುವಂಥದ್ದು. ನಿನ್ನೆ ಸ್ವಂತ ಬಲ ಅಂದಂತ ವಿಜೇಂದ್ರ ಈಗ ಯೂಟರ್ನ್ ಹೊಡೆದಿದ್ದಾರೆ ಎಂದು ಹೈಕಮಾಂಡ್ ಬಲ ಅಂತಿದ್ದಾರೆ ವಿಜೇಂದ್ರ ಅವರು. ಒಂದೇ ದಿನಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನ ಬದಲಿಸಿದ್ಯಾಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಇದೀಗ. ನಿನ್ನೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರಬೇಕು ಎಂದಿದ್ದಂಥ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಅತ್ತ ಸ್ಥಳೀಯ ಸಂಸ್ಥೆ ಚುನಾವಣೆಗಿಲ್ಲ ಮೈತ್ರಿ ಎಂದಿದ್ದಂಥ ದೇವೇಗೌಡರು. ನಿನ್ನೆ ದೇವೇಗೌಡರು ಹೇಳಿದಂಥ ಹೇಳಿಕೆ ಇದು. ಅತ್ತ ಸ್ಥಳೀಯ ಸಂಸ್ಥೆ ಚುನಾವಣೆಗಿಲ್ಲ ಮೈತ್ರಿ ಎಂದಿದ್ರು. ಮೈತ್ರಿ ಪಕ್ಷಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಇಬ್ಬರ ನಾಯಕರ ಹೇಳಿಕೆಗಳೀಗ. ಮೈತ್ರಿ ಇರೋದೇ ಡೌಟ್ ಅಂತಲೂ ಆಗಿತ್ತು ಚರ್ಚೆ ನಿನ್ನೆ ರಾಜಕೀಯ ವಲಯದಲ್ಲಿ. ಹೀಗಾಗಿ ಇಂದು ಹೈಕಮಾಂಡ್ ಜಪ ಮಾಡಿದ್ದಾರೆ ವಿಜಯೇಂದ್ರ ಅವರು. ಮೋದಿ ದೇವೇಗೌಡರ ಸೂಚನೆಯಂತೆ ನಡೆದುಕೊಳ್ತೀವಿ ಅಂತ ಯೂಟರ್ನ್ ಹೊಡೆದಿದ್ದಾರೆ ಇವತ್ತು. ಮೈತ್ರಿ ವಿಚಾರದಲ್ಲಿ ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತಿದ್ದಾರೆ ವಿಜಯೇಂದ್ರ ಅವರು. ದೇವೇಗೌಡಜಿಯವರು ಮಾಜಿ ಪ್ರಧಾನಮಂತ್ರಿಗಳು ನಿನ್ನೆ ಏನೇನು ಮಾತನಾಡಿದ್ದಾರೆ ಪಟ್ಟಣ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬಗ್ಗೆ, ಮುಂದೆ MP ಮತ್ತು MLA ಎಲೆಕ್ಷನ್ ಒಟ್ಟಾಗಿ ಹೋಗ್ತೇವೆ ಅಂತ ಹೇಳಿದ್ದಾರೆ. ಸಂತೋಷ, ನಮ್ಗೆ ಯಾರು ಅದ್ರ ಬಗ್ಗೆ ಪ್ರಶ್ನೆನೇ ಇಲ್ಲ. ಯಾಕೆಂದ್ರೆ ಅಂತಿಮವಾಗಿ ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದೆ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು, ಮಾಜಿ ಪ್ರಧಾನಮಂತ್ರಿ ದೇವೇಗೌಡಜಿಯವರು ಯಾವ ರೀತಿ ಅವರು ಮಾರ್ಗದರ್ಶನವನ್ನು ಮಾಡ್ತಾರೆ, ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠ ಏನು ಹೇಳ್ತಾರೆ ಅದು ಕೇಳಬೇಕಾಗಿರತಕ್ಕಂಥದ್ದು ನನ್ನನ್ನು ಸೇರಿ ಈ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನ ಕರ್ತವ್ಯ. ಅದು ನಾವು ಮಾಡೇ ಮಾಡ್ತೇವೆ. ಅದ್ರ ಬಗ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ಮನೆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ ಶಿವಣ್ಣ. ಕವನ, ನಿನ್ನೆ ವಿಜೇಂದ್ರ ಹೇಳಿದ್ರು ನಿನ್ನೆ ಸ್ವಂತ ಬಲದಿಂದ ಸ್ಥಳೀಯ ಎಲೆಕ್ಷನ್ನಲ್ಲಿ ನಿಲ್ತೇವೆ ಅಂತ. ಇವತ್ತು ಹೇಳ್ತಾ ಇದ್ದಾರೆ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ. ಏನಿದೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಕಾರ್ತಿಕ್, ಏನು ಲೋಕಸಭಾ ಚುನಾವಣೆಗೆ ಎಂದೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಯನ್ನ ಮಾಡ್ಕೊಂಡಿತ್ತು. ಮೈತ್ರಿಯನ್ನ ಮಾಡ್ಕೊಂಡಿದ್ದಂತಹ ದಿನಗಳಿಂದಲೂ ಕೂಡ ಅಂದ್ರೆ ಇಲ್ಲಿವರೆಗೂ ಕೂಡ ಸಾಕಷ್ಟು ವಿಚಾರಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟಗಳಲ್ಲಾಗಿರ್ಬೋದು, ಸದನದಲ್ಲಾಗಿರ್ಬೋದು, ಅಧಿವೇಶನದಲ್ಲಾಗಿರ್ಬೋದು, ಸದನದ ಒಳಗಡೆ ಸದನದ ಹೊರಗಡೆ ಪ್ರತಿ ಬಾರಿಯೂ ಕೂಡ ಎಲ್ಲೋ ಒಂದ್ ಕಡೆ ಒಂದು ಮೈತ್ರಿ ಅನ್ನುವಂಥದ್ದು ಇಲ್ವೇನೋ, ಬರೀ ಇವರು ಚುನಾವಣೆಗೆ ಅಷ್ಟೇ ಮೈತ್ರಿಯನ್ನ ಮಾಡ್ಕೊಂಡಿದ್ದಾರೆ, ಅದ್ರಲ್ಲೂ ಬರೀ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗಷ್ಟೇ ಇವರ ಮೈತ್ರಿ, ಹೋರಾಟದಲ್ಲಿ ಯಾವುದೂ ಕೂಡ ಇವರ ಮೈತ್ರಿ ಇಲ್ಲ ಅನ್ನುವಂತಹ ವಿಚಾರಗಳು ಚರ್ಚೆಗಳು ಮುನ್ನೆಲೆಗೆ ಬರ್ತಾ ಇತ್ತು. ಈಗ ಅದರಂತೆ ಅಂದ್ರೆ ಯಾವಾಗ ಪಟ್ಟಣ ಪಂಚಾಯತಿ ಚುನಾವಣೆಗಳಲ್ಲಿ ಬಿಜೆಪಿ ಬಹುಮತವನ್ನ ಪಡ್ಕೊಳ್ತೋ ಈ ಒಂದು ಉತ್ಸಾಹದಲ್ಲಿದ್ದಂತಹ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು, ಯಾಕಂದ್ರೆ BY ವಿಜೇಂದ್ರ ಅವರ ಬದಲಾವಣೆ ಮಾಡ್ಬೇಕು, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸೂಕ್ತರಲ್ಲ, ಇನ್ನು ಕಿರಿಯರು ಅವರು ಅನ್ನುವಂತಹ ವಿಚಾರಗಳು ಸಾಕಷ್ಟು ಬಾರಿ ಕೇಳಿ ಬರ್ತಾ ಇತ್ತು. ಸೊ ಹೀಗಾಗಿ ಅವರ ನೇತೃತ್ವದಲ್ಲಿ ಹೋದಂತಹ ಚುನಾವಣೆಗಳಂದ್ರೆ ಒಂದು ಪಟ್ಟಣ ಪಂಚಾಯತಿ ಚುನಾವಣೆ ಅವರ ನೇತೃತ್ವದಲ್ಲಿ ಹೋಗಿದ್ರಿಂದ ಬಿಜೆಪಿ ಬಹುಮತ ಪಡ್ಕೊಂಡಿರುವಂತಹ ಉತ್ಸಾಹದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ BY ವಿಜೇಂದ್ರ ಅವರು ಈ ಒಂದು ಬಿಜೆಪಿ ಈ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಬೇಕು, ಬಂದೇ ಬರುತ್ತೆ, ನಾವು 130, 135ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಪಡ್ಕೊಳ್ತೀವಿ, ಅದು ನಮ್ಮ ಸ್ವಂತ ಬಲದಿಂದ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅಂದ್ರೆ ಈ ಒಂದು ಹೇಳಿಕೆಯನ್ನ ಎರಡು ಮೂರು ಬಾರಿ ಒತ್ತಿ ಹೇಳಿದ್ರು. ಸೊ ಹೀಗಾಗಿ ಈ ಒಂದು ವಿಚಾರ ಇದೀಗ JDS-ಗೆ ಸಾಕಷ್ಟು ತಲೆ ಕೆಡಿಸಿರುವಂತದ್ದು. ಯಾಕಂದ್ರೆ ಅವರು ಒಟ್ಟಾಗಿ ಹೋಗೋಣ, ಪ್ರತಿಯೊಂದು ವಿಚಾರದಲ್ಲಿ ಹೋರಾಟ ಆಗಿರ್ಬೋದು, ಯಾವ್ದ್ರಲ್ಲೇ ಆಗಿರ್ಬೋದು ಒಟ್ಟಾಗಿ ಹೋಗೋಣ ಅನ್ನುವಂತ JDS ಇದೀಗ ಸ್ವತಃ ದೇವೇಗೌಡ್ರೆ ಇದೀಗ ಬಂದು ಬಿಜೆಪಿಗೆ ಶಾಕ್ ಕೊಟ್ಟಿರುವಂತದ್ದು. ಯಾವಾಗ ಇವರು ಸ್ವಂತ ಬಲ ಅಂತ ಹೇಳಿದ್ರು, ಹಾಗಾದ್ರೆ ಓಕೆ, ನಾವು ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆಗೆ ಮಾತ್ರ ಮೈತ್ರಿಯನ್ನ ಮಾಡ್ಕೊಳ್ಳೋಣ, ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಏನಿದೆಯೋ ಅದನ್ನ ನಮ್ಮ ಪಾಡಿಗೆ ನಾವು ಪಕ್ಷದವರು ನಾವು ಮುಂದೆ ಹೋಗೋಣ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಹೀಗಾಗಿ ದೇವೇಗೌಡರ ಹೇಳಿಕೆಯನ್ನ ಕೇಳಿದಂತಹ BY ವಿಜೇಂದ್ರ ಅವ್ರಿಗೆ ಶಾಕ್ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಇದೀಗ ವರಿಷ್ಠರು ಏನ್ ಹೇಳ್ತಾರೋ, ದೇವೇಗೌಡರು ಹೇಳಿದ್ದು ಸಹ ಸಂತೋಷ ಆಗಿದೆ. ಇದರ ಜೊತೆಗೆ ಅವರು ಹಿರಿಯ ನಾಯಕರು BS ಯಡಿಯೂರಪ್ಪನವರಿಗೆ ಎಷ್ಟು ನಾವು ಗೌರವವನ್ನ ಕೊಡ್ತೀವೋ ಅದೇ ರೀತಿಯಾಗಿ ದೇವೇಗೌಡರಿಗೂ ಸಹ ಅಷ್ಟೇ ಗೌರವವನ್ನ ಕೊಡ್ತೇವೆ. ಹೀಗಾಗಿ ಹೈಕಮಾಂಡ್ ಅದೇ ರೀತಿಯಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ದೇವೇಗೌಡರು ತೀರ್ಮಾನದಂತೆ ನಾವು ಮುನ್ನಡೆತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟು ತಮ್ಮ ಹೇಳಿಕೆಯನ್ನ ಇದೀಗ ತಿರುಚಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಕವನ.